ಮೇಡಮ್ ಇವತ್ತು ಯಾರು ನಿಮ್ಮ ಪ್ರಕಾರ ಎಲಿಮಿನೇಷನ್ ಆಗಬೇಕು ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ ಗೌಡ. ಅಯ್ಯೋ ಇಮ್ಮ ಯಾವಾಗಲೂ ಒಂಥರ ಮೆಂಟಲ್ ಥರ ಆಡ್ತಿರ್ತಾರಲ್ಲ, ಸೊ ಅದರಿಂದ. ಹರೀಶ ತುಂಬ ಇರಿಟೇಷನ್ ಮಾಡ್ತಾರೆ ಅದಕ್ಕೆ. ನಿಮ್ಮ ಪ್ರಕಾರ ಯಾರು? ನಾವು ಲಂಡನ್ನಲ್ಲಿ ಇರ್ತೀವಿ, ಬಟ್ ಅಲ್ಲೂ ನೋಡ್ತೀವಿ ಬಿಗ್ ಬಾಸ್. ಏನು ವಿಪರೀತ ಜಗಳನೇ ಆಗೋಯ್ತು. ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಬರೀ ಜಗಳನೇ. ನನ್ನ ಪ್ರಕಾರ ಅಶ್ವಿನಿ ಗೌಡ. ಏನಕ್ಕೆ ಸರ್? ಮೇಡಮ್ ಅವ್ರಿಗೆ ಒಂಥರ ಆಟಿಟ್ಯೂಡ್ ತುಂಬ ಇದೆ. ಇವತ್ತಿನ ಎಲಿಮಿನೇಷನ್ ರೌಂಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗಬೇಕು? ಅಶ್ವಿನಿ ಗೌಡ ಹೋಗ್ಬೇಕು. ಏನಕ್ಕೆ? ಅವರು ತುಂಬ ಕಿರಿಕ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲೆಲ್ಲ, ಅಷ್ಟು ಏನು ರಿಯಲ್ ಅನ್ನಿಸ್ತಿಲ್ಲ, ಫೇಕ್ ಅನ್ನಿಸ್ತಾರೆ. ಸೊ ಅಶ್ವಿನಿ ಗೌಡ ಎಲಿಮಿನೇಟ್ ಆಗಬೇಕು. ಅಂದದಕ್ಕೆ ಅದೇ ರಾಂಗ್ ಆಗಿ ತಗೊಂಡು ತುಂಬ ಮಾತಾಡಿದ್ರಲ್ಲ, ಅದು ಇಡ್ಸಲ್ಲ. ಅವ್ರ ಮಾತು ಲಿಮಿಟಲ್ಲಿ ಇದ್ದರೆ ಅವ್ರಿಗೆ ಒಳ್ಳೆಯದು. ಅವರು ಸ್ಟಾರ್ಟಿಂಗ್ ಬಂದಾಗ ಅವ್ರ ಮುಖವಾಡ ತೆಗಿತೀನಿ ಅಂದ್ಬಿಟ್ಟು ಇವ್ರ ಮುಖವಾಡನೇ ಬಿಚ್ಚಿಟ್ಟವ್ರೆ. ಅವರು ಎದುರುಗಡೆ ಇರೋ ವ್ಯಕ್ತಿಗೆ ಮರ್ಯಾದೆ ಕೊಟ್ಟರೆ ಅವರು ಮರ್ಯಾದೆ ಕೊಡ್ತಾರೆ. ನಾನು ಅವರೇ ಅಂತ ಕರೀಬೇಕು ಅಂದರೆ ಇವರು ಇನ್ನೊಬ್ಬ ವ್ಯಕ್ತಿಗೆ ಮರ್ಯಾದೆ ಕೊಟ್ಟರಲ್ಲೋ ಅವರು ಮರ್ಯಾದೆ ಕೊಡೋದು. ಈ ವಾರ ಎಲಿಮಿನೇಟು ಅವ್ರು ಇವ್ರು ಇದ್ದಾರಲ್ಲ, ಯಾರದು ಇವ್ರ ಹೆಸರೇನು? ಮೇಡಮ್ ಇವತ್ತು ಯಾರು ನಿಮ್ಮ ಪ್ರಕಾರ ಎಲಿಮಿನೇಷನ್ ಆಗಬೇಕು ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ ಗೌಡ. ಅಯ್ಯೋ ಇಮ್ಮ ಯಾವಾಗಲೂ ಒಂಥರ ಮೆಂಟಲ್ ಥರ ಆಡ್ತಿರ್ತಾರಲ್ಲ, ಸೊ ಅದರಿಂದ ಹಾಗಾಗಿ ಅವ್ರು ಎಲಿಮಿನೇಟ್ ಆಗಬೇಕು ಅಂತ. ಟಾಸ್ಕ್ ಆಡ್ತಾ ಇಲ್ವಾ? ಬರೀ ಇಲ್ಲ, ಬರೀ ಜಗಳನೇ ಆಗತ್ತೆ ಅವ್ರದ್ದು, ಇನ್ನೇನು ಇಲ್ಲ, ನಡೀತಾ ಇಲ್ಲ, ಸೊ ಅದರಿಂದ. ಮೇಡಮ್ ಬಿಗ್ ಬಾಸ್ ಅಲ್ಲಿ ಇರ್ಲಾರ್ದಲ್ಲೇ ಇರುವೆ ಬಿಡ್ಕೋತಾ ಇರೋ ಅಂತ ಕಂಟೆಸ್ಟೆಂಟ್ ಯಾರು ನಿಮ್ಮ ಪ್ರಕಾರ? ಇರ್ಲಾರ್ದವರ ಇಲ್ವ ಬಿಡ್ಕೋತಾರೆ ಅಂದರೆ ಯಾರವರು ಅವರು ಅಶ್ವಿನಿ ಗೌಡ ಜೊತೆ ಇನ್ನೊಬ್ರು ಬಿಡ್ತಾರಲ್ಲ, ಜಾನ್ವಿ. ಎಸ್, ಎಲ್ಲ ವಿಷಯದಲ್ಲೂ ಹೋಗಿ ಮೂಗ್ ತೋರಿಸ್ತಾರೆ. ಸೊ ಮೂಗ್ ತೋರಿಸಿ ಅವರೇ ಇದು ಮಾಡ್ತಾರೆ ಅಷ್ಟೇ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಗಿಲ್ಲಿ. ಎಸ್, ಡೆಫಿನೆಟ್ಲಿ ಗಿಲ್ಲಿ ವಿನ್ ಆಗಬೇಕು ಅಂತಾನೆ ಇಷ್ಟ ನನಗೆ. ಹೇಳಿ ನಿಮ್ಮ ಪ್ರಕಾರ ಯಾರು? ನಾವು ಲಂಡನ್ನಲ್ಲಿ ಇರ್ತೀವಿ, ಬಟ್ ಅಲ್ಲೂ ನೋಡ್ತೀವಿ ಬಿಗ್ ಬಾಸ್. ಏನು ವಿಪರೀತ ಜಗಳನೇ ಆಗೋಯ್ತು. ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಬರೀ ಜಗಳನೇ. ಇಲ್ಲ ಅದು ಇದು ಮಾಡಿ ಪ್ಲ್ಯಾನ್ ಮಾಡಿ ಜಗಳ ಆಡ್ತಿದ್ರು, ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲ, ಜಗಳನೇ. ಅದು ಮನೇಲೂ ಜಗಳನೇ, ಅಲ್ಲಿ ಟಿವಿಯಲ್ಲೂ ಜಗಳನೇ ಆಗೋಯ್ತು. ಜಗಳ ನೋಡಿ ನಿಮ್ಗೆ ಫುಲ್ ಇರಿಟೇಟ್ ಇತ್ತು, ಹಾಕೋದೇ ಇಲ್ಲ. ಬಿಗ್ ಬಾಸ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಮುಂಚಿನ ಥರ ಇಲ್ಲ, ಕನ್ನಡ ಬಿಗ್ ಬಾಸ್ ಥರ ಆ ಥರ ಇಲ್ಲ. ಇವಾಗ ಕಂಪ್ಲೀಟ್ ಚೇಂಜ್. ಅದ್ರ ಮಧ್ಯೆ ಈ ಲವ್ ಕಾನ್ಸೆಪ್ಟ್ ಅನ್ನೋದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಅದು ನೋಡೇ ಜನ ಹಾಳಾಗೋಗ್ತಿದ್ದಾರೆ. ಆದ್ರೂ ಇವಾಗ ಬೇರೆ, ಇವಾಗ ನಾವು ಓಡಾಡ್ಬೇಕಂದ್ರೇನು, ದೊಡ್ಡ ಮಕ್ಕಳನ್ನ ಕಳಿಸ್ಬೇಕಂದ್ರೇನು, ತೋರಿಸ್ಬೇಕಂದ್ರೇನು ಎಸಿಟೇಟ್ ಮಾಡ್ತೀವಿ ಚಾನಲ್ ಆನ್ ಮಾಡಕ್ಕೆ. ಸೊ ದಿಸ್ ನೋ ಕಮೆಂಟ್ ಆನ್ ದಟ್. ನಿಮ್ಮ ಪ್ರಕಾರ ಇವತ್ತು ಯಾರು ಎಲಿಮಿನೇಷನ್ ಆಗಬೇಕು ಬಿಗ್ ಬಾಸ್ ಅಲ್ಲಿ? ನನ್ನ ಪ್ರಕಾರ ಅಶ್ವಿನಿ ಗೌಡ. ಏನಕ್ಕೆ ಸರ್? ಮೇಡಮ್ ಅವ್ರಿಗೆ ಒಂಥರ ಆಟಿಟ್ಯೂಡ್ ತುಂಬ ಇದೆ. ಮತ್ತು ಯಾರ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋ ಒಂದು ಸೆನ್ಸ್ ಇಲ್ಲ ಅವರಿಗೆ. ಗಿಲ್ಲಿ ಈಗ ಬಡತನದಿಂದ ಬಂದಿರೋನು, ಅವನಿಗೆ ಯಾವ ಥರ ಮಾತಾಡಬೇಕು, ಎಲ್ಲ ಜೊತೆನೂ ಒಂದೇ ಥರ ಟಾಂಗ್ ಕೊಟ್ಕೊಂಡು ಹೋಗ್ತಾರೆ ಅವರು. ಅದೊಂದು ಇಷ್ಟ ಆಗ್ತಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಓಕೆ, ಗುಡ್. ಓಕೆ ಸರ್, ಇವಾಗಿನ ಬಿಗ್ ಬಾಸ್ ಸೀಸನ್ ಅಲ್ಲಿ ಇರ್ಲಾರ್ದರೆ ಇರುವೆ ಬಿಡ್ಕೋತಾ ಇರುವಂತ ಕಂಟೆಸ್ಟೆಂಟ್ ಯಾರು ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಆ ಥರ ಮಾಡ್ಕೋತಾ ಇದ್ದಾರೆ. ಎಲ್ಲರ ಮೇಲೂ ಹೋಗ್ತಾರೆ, ಎಲ್ಲರ ಮೇಲೂ ಬೆಲ್ಟ್ ತೋರಿಸ್ಕೊಂಡು ಮಾತಾಡ್ತಾರೆ, ಎಲ್ಲರ ಮೇಲೂ ಒಂಥರ ದೌಲತ್ತಲ್ಲಿ ಮಾತಾಡ್ತಾರೆ. ಅದನ್ನು ಹೇಳ್ಬೋದು. ಓಕೆ, ಅಂದ್ರೆ ದೌಲತ್ತೆ ಅವರಿಗೆ ಒಂಥರ ಆಗೋಗ್ಬಿಟ್ಟಿದೆ ಅನ್ನೋದು ನಿಮ್ಮ? ಅವರು ಕನ್ನಡ ಪರ ಹೋರಾಟಗಾರದಲ್ಲಿ ಇದಾರಲ್ವಾ, ಸೊ ಅದರಿಂದ ಒಂಥರ ಅವರಿಗೊಂದು, ಮತ್ತು ಮನೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಸೊ ಅದರಿಂದ ಆ ಥರ ಮಾತಾಡ್ತಾರೆ. ಬಟ್ ಅದು ಲೈಕ್ ಆಗಲ್ಲ. ಅದು ಬಿಟ್ಟರೆ ಎಲ್ಲ ಓಕೆ. ಅದೊಂದು ಮಾತಾಡಬೇಕು. ನಿಮ್ಮ ಪ್ರಕಾರ ಗಿಲ್ಲಿ ಮ್ಯಾಮ್. ಇವತ್ತಿನ ಎಲಿಮಿನೇಷನ್ ರೌಂಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗಬೇಕು? ಅಶ್ವಿನಿ ಗೌಡ ಹೋಗ್ಬೇಕು. ಏನಕ್ಕೆ? ಅವರು ತುಂಬ ಕಿರಿಕ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲೆಲ್ಲ, ಅಷ್ಟು ಏನು ರಿಯಲ್ ಅನ್ನಿಸ್ತಿಲ್ಲ, ಫೇಕ್ ಅನ್ನಿಸ್ತಾರೆ. ಸೊ ಅಶ್ವಿನಿ ಗೌಡ ಎಲಿಮಿನೇಟ್ ಆಗಬೇಕು. ಓಕೆ ಮೇಡಮ್, ಇರ್ಲಾರ್ದಲ್ಲೇ ಇರುವೆ ಬಿಡ್ಕೋತಾರೆ ಅನ್ನೋ ಕಂಟೆಸ್ಟೆಂಟ್ ಯಾರು ನಿಮ್ಮ ಪ್ರಕಾರ? ಜಾಹ್ನವಿ. ಅವ್ರು ಹೆಂಗೆ ಅಂದರೆ, ಯಾವುದಾದ್ರೂ ಒಂದು ಟೀಮಿಗೆ ವಿನ್ ಆಗ್ತಿದೆ ಅಂದರೆ ಆ ಕಡೆ ಹೋಗಿ ಬಕೆಟ್ ಹಿಡಿತಾರೆ, ಯಾವುದೂ ಇಲ್ಲ ಅಂದರೆ ಅಶ್ವಿನಿ ಗೌಡನ ಬಕೆಟ್ ಹಿಡಿತಾರೆ ಅಷ್ಟೇ. ಆಗೋಗ್ಬಿಟ್ಟಿದ್ದಾರೆ ಈ ವಾರದಲ್ಲಿ ಅಂದರೆ ಈಗ ಒಂದು 15 ದಿನದಿಂದ ನಡೀತಾ ಇರೋ ಎಪಿಸೋಡಲ್ಲಿ ನೋಡ್ತು ಅಂದರೆ ರಿಷಾ ಹೊರಗಡೆ ಬರಬೇಕು. ಏನಕ್ಕೆ ಅಂದರೆ ಈಗ ನಿನ್ನೆ ಒಂದು ಎಪಿಸೋಡಲ್ಲಿ ಬಂತು, ಮಾಡುವವರು ಏನೋ ಮಾತಾಡಿದ್ರು, ಅವ್ರ ಭಾಷೆಯಲ್ಲಿ ಅಪ್ಪಿ ಅಂತಂದರೆ ಅದೊಂದು ಗೌರವ. ಈಗ ನಾವು ಕೆಲವರಿಗೆ ಅಪ್ಪು ಅಂತ ಕರಿತೀವಿ, ಅವ್ರ ಭಾಷೆಯಲ್ಲಿ ಹೆಣ್ಮಗಳು ಕರೆದ್ರು, ಅವ್ರು ಅದನ್ನೇ ತಪ್ಪಾಗಿ ತಿಳ್ಕೊಂಡು ಯಾವ ಮಾತಿಗೆ ಅವರು ಮಾತಾಡಿದ್ರು ಅಂತ ಅವ್ರ ವಯಸ್ಸಿಗಾದರೂ ಅವರು ಫ್ಯಾಮಿಲಿ ಮ್ಯಾನು ಮಾತಾಡ್ಬೇಕಾದ್ರೆ ಒಬ್ಬರು ಹೆಣ್ಣುಮಗಳು ನೋಡಿ ಮಾತಾಡಬೇಕು. ಅವ್ರು ಇದುವರೆಗೂ ಮಾಡೋರು ಯಾವುದೇ ಥರದ ಕೆಟ್ಟದ್ದು ಪದ ಬಳಸಿಲ್ಲ ಅವರು.
ಅವ್ರು ಅದಕ್ಕೆ ಅಪ್ಪಿ ಅಂದದಕ್ಕೆ ಅದೇ ರಾಂಗ್ ಆಗಿ ತಗೊಂಡು ತುಂಬ ಮಾತಾಡಿದ್ರಲ್ಲ ಅದು ಇಡ್ಸಲ್ಲ. ಅವ್ರ ಮಾತು ಲಿಮಿಟಲ್ಲಿ ಇದ್ದರೆ ಅವ್ರಿಗೆ ಒಳ್ಳೆಯದು. ಅವರು ಸ್ಟಾರ್ಟಿಂಗ್ ಬಂದಾಗ ಅವ್ರ ಮುಖವಾಡ ತೆಗಿತೀನಿ ಅಂದ್ಬಿಟ್ಟು ಇವ್ರ ಮುಖವಾಡನೇ ಬಿಚ್ಚಿಟ್ಟಿವ್ರೆ. ಅದರಿಂದ ಅವ್ರು ಹೊರಗಡೆ ಬಂದರೆ ಒಳ್ಳೆಯದು. ಅವ್ರು ಬಂದ್ರೆ ನಿಮ್ಗೆ ನಮಗೆ ಅಂತಲ್ಲ, ಬಿಗ್ ಬಾಸಲ್ಲಿ ಸ್ವಲ್ಪ ಎಲ್ಲರಿಗೂ ಮುಂದಕ್ಕೆ ನಡ್ಸ್ಕೊಂಡು ಅವ್ರು ಬಂದ್ರೆ ಬಿಗ್ ಬಾಸ್ ಅಲ್ಲಿ ಶಾಂತಿ ಹಾಂ ಸೌಹಾರ್ದ ಇರುತ್ತೆ ಅಂತ. ಇರುತ್ತೆ ಅಂತ ನನ್ನಿದು. ಓಕೆ, ಬಿಗ್ ಬಾಸ್ ಅಲ್ಲಿ ಜಗಳ ಸೇರಿದ್ರೆ ಜಗಳ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದರೆ ಅದಲ್ಲಿ ಆ ವಾತಾವರಣ ಹೆಂಗೆ ಆಗ್ಬಿಡ್ತದೆ ಏನೋ ಗೊತ್ತಿಲ್ಲ. ಅದರಲ್ಲಿ ನಾನು ಇದು ಮಾತಾಡಿದ್ರೆ ಜಾಸ್ತಿ ಇದಾಗುತ್ತೆ ಅನ್ನೋದೊಂದು ಮೈಂಡ್ಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಅಲ್ಲಿ ಯಾರೇ ಆಗಲಿ ಮಾತಾಡ್ಬೇಕಾದ್ರೆ ಮಾತಲ್ಲಿ ಲಿಮಿಟಲ್ಲಿ ಇದ್ಕೊಂಡು ಅವ್ರು ಕೊಡೋ ಇದರಲ್ಲಿ ಟಾಸ್ಕಲ್ಲಿ ಗೆದ್ದರೆ ಅದು ಒಳ್ಳೆಯದು ಅಂತ ನಮ್ಮಿದು. ಹೆಣ್ಣಾಗಲಿ ಗಂಡಾಗಲಿ ಸ್ವಲ್ಪ ಮಾತು ಲಿಮಿಟಲ್ಲಿ ಇದ್ದು ಪದಗಳು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅಂತ ನನ್ನಿದು. ಓಕೆ, ಬಿಗ್ ಬಾಸ್ ಅಲ್ಲಿ ತಾಳ್ಮೆ ಎಷ್ಟು ಮುಖ್ಯ? ತುಂಬಾ ಮುಖ್ಯ. ಅವ್ರು ಎಷ್ಟು ತಾಳ್ಮೆಯಿಂದ ಆಡ್ತಾರೋ ಅಷ್ಟು ಒಳ್ಳೇದು. ಅವ್ರ ತಾಳ್ಮೆಗಿನ್ನ ಜಗಳನೇ ಜಾಸ್ತಿ ಆಗ್ಬಿಟ್ಟೈತೆ. ಅದು ಈ ಎಪಿಸೋಡಲ್ಲಿ ಬಿಡ್ಕೊಂಡಿರೋರು ಅನ್ನೋ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ ಗೌಡ. ಯಾವುದೇ ಆಗಲಿ, ಈಗ ಮೊನ್ನೆ ರಘು ಅವರು ಒಂದು ಏನೋ ಮಾತಾಡಿದ್ರು, ನಾನು ಹೇಳಿಲ್ವಾ, ಅವ್ರು ಮಾತಾಡಿದ್ರಲ್ಲಿ ಎದುರುಗಡೆ ಇರೋ ವ್ಯಕ್ತಿ ಏನು ಪದ ಬಳಸ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇವರು ಅಶ್ವಿನಿ ಗೌಡ ಅವರು ನಂಗೆ ಮರ್ಯಾದೆ ಬೇಕು ಅಂದರೆ ಮರ್ಯಾದೆ ತಾನಾಗಿದ್ದು ಬರಲ್ಲ. ಅವರು ಎದುರುಗಡೆ ಇರೋ ವ್ಯಕ್ತಿಗೆ ಮರ್ಯಾದೆ ಕೊಟ್ಟರೆ ಅವರು ಮರ್ಯಾದೆ ಕೊಡ್ತಾರೆ. ನಾನು ಅವರೇ ಅಂತ ಕರೀಬೇಕು ಅಂದರೆ ಇವರು ಇನ್ನೊಬ್ಬ ವ್ಯಕ್ತಿಗೆ ಮರ್ಯಾದೆ ಕೊಟ್ಟರೆಲ್ಲೋ ಅವರು ಮರ್ಯಾದೆ ಕೊಡೋದು. ಇದರಲ್ಲಿ ಮರ್ಯಾದೆ ಮುಖ್ಯ ಅಂತ ಬರಲ್ಲ, ನಾವು ನಡ್ಕೊಳ್ಳೋ ರೀತಿ ಮೇಲೆ ಮರ್ಯಾದೆ ಸಿಗುತ್ತೆ. ಆದ್ದರಿಂದ ಅಶ್ವಿನಿ ಗೌಡ ಅವರು ಆದಷ್ಟು ತಾಳ್ಮೆಯಿಂದ ನೋಡ್ಕೊಂಡು ಹೋದರೆ ಅವರ ವ್ಯಕ್ತಿತ್ವಕ್ಕೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ರಿಷಾ ತುಂಬ ಇರಿಟೇಷನ್ ಮಾಡ್ತಾರೆ ಅದಕ್ಕೆ. ಓಕೆ, ಈ ಅಂಥದ್ದೇನು ಅಲ್ಲಿಗೆ ಅಂದರೆ ಸುಮ್ಮನೆ ಸಿಲ್ಲಿ ಜಗಳ ಆಡ್ತಾರೆ ಅನ್ಸುತ್ತೆ. ಸೊ ಅದು ರೀಸನ್ ಇರಲ್ಲ ಅಷ್ಟೊಂದು. ಸೊ ಸುಮ್ಮನೆ ಜಗಳ ಆಡ್ತಾರೆ ಅನ್ಸುತ್ತೆ. ಓಕೆ, ಯಾರು ವಿನ್ ಆಗಿದ್ದಾರೆ? ಗಿಲ್ಲಿ. ಯಾಕೆಂದರೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಪ್ಲಸ್ ನಮ್ ಈಗಿನ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇರ್ಲಾರ್ದಲ್ಲೇ ಇರುವೆ ಬಿಟ್ಕೊಳ್ಳೋ ಅಂತ ಕಂಟೆಸ್ಟೆಂಟ್ ಯಾರು? ಮೇ ಬಿ ಅಶ್ವಿನಿ ಗೌಡ ಅವರು. ಅಂಥದ್ದೇನು ಮಾಡ್ಕೋತಾರೆ ಅವರು? ಅಂದರೆ ಸುಮ್ಮನೆ ವುಮನ್ ಕಾರ್ಡ್ ಪ್ಲೇ ಮಾಡ್ತಾರೆ, ಅದೆಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮೇ ಬಿ. ಈ ವಾರ ಬಿಗ್ ಬಾಸ್ ಅಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ನಿಮ್ಮ ಪ್ರಕಾರ? ಈ ವಾರ ಎಲಿಮಿನೇಟು ಅವ್ರು ಇವ್ರು ಇದ್ದಾರಲ್ಲ, ಯಾರದು ಇವ್ರ ಹೆಸರೇನು, ಲೇಡಿ ಅಶ್ವಿನಿ ಮ್ಯಾಮ್. ಏನಕ್ಕೆ? ಅವರು ಸ್ವಲ್ಪ ತುಂಬಾ ಇದು ಮಾಡ್ತಾ ಇದ್ದಾರೆ. ಮೀನ್ಸು ಅವ್ರು ಇವ್ರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರಲ್ಲ, ಇವ್ರ ಹೆಸರೇನವರು ಗಿಲ್ಲಿಯವ್ರ ಜೊತೆ ಮಾಡ್ತಾ ಇದ್ದಾರೆ. ಅವರು ತುಂಬ ಅವರು ಕಾಂಪಿಟೇಟರ್ ಆಗಿ ಇದು ಮಾಡ್ತಾ ಇದ್ದಾರೆ ಅವರು. ಇರ್ಲಾರ್ದಲ್ಲೇ ಇರುವೆ ಬಿಟ್ಕೊಳ್ಳೋ ಅಂತ ಕಂಟೆಸ್ಟೆಂಟ್ ಇವಾಗ ಬಿಗ್ ಬಾಸ್ ಅಲ್ಲಿ ಯಾರಾಗಿದ್ದಾರೆ? ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋತಾರೆ. ಹೌದು ಗಿಲ್ಲಿನೂ ಮತ್ತೆ ಅಶ್ವಿನಿನೂ ಅವ್ರ ಆ ಥರ ಮಾಡ್ಕೋತಾರೆ ಅವರಿಬ್ರು. ಮ್ಯಾಮ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿರೋ ಪ್ಲೇಯರ್ಸ್ಗೆ ತಾಳ್ಮೆ ಎಷ್ಟು ಮುಖ್ಯ? ತಾಳ್ಮೆನೂ ಮುಖ್ಯ, ಗೇಮು ಕ್ಲೀನಾಗಿ ಇದು ಒಂದು ನೀಟಾಗಿ ಪ್ಲೇ ಮಾಡಬೇಕು.